ನಮಸ್ಕಾರ ಎಲ್ಲರಿಗೂ ಮಾಮಿ ಸಂಡಾಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಸ್ಪೆಷಲ್ಗೆ ಅಂತ ಈ ಸರಿ ನಾವು ಲೂಲು ಮಾಲ್ಗೆ ಹೋಗಿದ್ವಿ. ಆ್ಯಸ್ ಯೂಶುವಲ್ ಹಾಲಿಡೇಸ್ ಇರೋದ್ರಿಂದ ಎಲ್ಲ ಕಡೆ ಕ್ರೌಡೆಡ್ ಆಗಿತ್ತು. ಇನ್ನು ನೋಡಿ, ನಮ್ಮ ಪುಟ್ಕವನ್ ನಮ್ಮಂಗೆ ಈ ಎಲಿವೇಟ್ರಲ್ಲಿ ಹೋಗೋದಂತೂ ಬಹಳ ಖುಷಿಯಾಗಿತ್ತು. ಮಾಲಿಗೆ ಹೋಗ್ತಾ ಇದ್ದೀವಿ ಅನ್ನೋ ಎಕ್ಸೈಟ್ಮೆಂಟ್ ಅವಳಲ್ಲಿ ಬಹಳ ಇತ್ತು. ಎಲ್ಲ ಕಡೆ ಕ್ರಿಸ್ಮಸ್ ಡೆಕೋರೇಷನ್ನು ತುಂಬ ಚೆನ್ನಾಗಿ ಮಾಡಲಾಗಿತ್ತು. ನೀವು ನೋಡ್ತಾ ಇರ್ಬೋದು, ಕ್ರಿಸ್ಮಸ್ ಟ್ರೀ ಹಾಗೆ ರೇನ್ಡಿಯನ್ನು ಕೂಡ ಹಾಕಲಾಗಿತ್ತು. ಇದ್ರ ಜೊತೆಗೆ ಇಲ್ಲಿ ಬಹಳ ಎತ್ತರವಾದ ಕ್ರಿಸ್ಮಸ್ ಟ್ರೀನ ಲೈಟಿಂಗ್ ಮುಖಾಂತರ ಹಾಕಲಾಗಿತ್ತು. ನಾವು ಕೂಡ ಇದ್ರ ಜೊತೆ ಸ್ವಲ್ಪ ಫೋಟೋಸ್ನ ಕೂಡ ತಗೊಂಡ್ವಿ. ಇನ್ನು ಈ ಕ್ರಿಸ್ಮಸ್ ಟ್ರೀ ಸುತ್ತಲೂ ಮೇರಿ ಕ್ರಿಸ್ಮಸ್, ವರ್ಲ್ಡ್ ಆಫ್ ಹ್ಯಾಪಿನೆಸ್ ಅಂತ ಕೆಲವೊಂದು ಸ್ಲೋಗನ್ಸ್ನ ಕೂಡ ಬರೆಯಲಾಗಿತ್ತು. ಕ್ರಿಸ್ಮಸ್ ಥೀಮ್ ರೆಡ್ ಆಗಿರೋದ್ರಿಂದ ಎಲ್ಲ ಕಡೆನೂ ರೆಡ್ ಲೈಟ್ಸ್ನ ನಾವು ಕಾಣಬಹುದಾಗಿತ್ತು. ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ರೇನ್ಡೀರ್ ಇಸ್ ಅ ಸಿಂಬಲ್ ಆಫ್ ಕ್ರಿಸ್ಮಸ್. ಕ್ರಿಸ್ಮಸ್ ತಾತ ಈ ಕ್ರಿಸ್ಮಸ್ಸಲ್ಲಿ ಬಂದು ಗಿಫ್ಟ್ಸ್ನೆಲ್ಲ ಮಕ್ಕಳಿಗೆ ಕೊಡಬೇಕಾದ್ರೆ ರೇನ್ಡೀರ್ನ ಯೂಸ್ ಮಾಡಿಕೊಂಡು ಅವನ ರಥದಲ್ಲಿ ಬರ್ತಾನೆ ಅಂತ ನಂಬಲಾಗಿದೆ. ಈ ಲೂಲು ಮಾಲ್ ಬಗ್ಗೆ ಒಂದು ವಿಶೇಷತೆ ಏನಂದರೆ, ಸುತ್ತಾಡಿ ಬಂದವ್ರಿಗೆ ಕೂತ್ಕೊಳ್ಳೋದಕ್ಕೆ ಅಂತ ಜಾಗನ ಸಹ ಮಾಡಲಾಗಿದೆ. ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋಟೋಶೂಟ್ನ ಸಹ ಮಾಡ್ಕೊಂಡ್ವಿ. ಇನ್ನು ಈ ಲೂಲು ಮಾಲ್ಗೆ 2-3 ಪ್ಲೇಸಸಲ್ಲಿ ಎಂಟ್ರೆನ್ಸ್ ಇರೋದ್ರಿಂದ ನೀವು ಯಾವ ಕಡೆ ಎಕ್ಸಿಟ್ ಆದರೂ ಇನ್ನೊಂದು ಕಡೆ ಎಂಟ್ರಿ ಸಹ ಸಿಗುತ್ತೆ. ಮೇನ್ ಎಂಟ್ರೆನ್ಸಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದರೆ, ಸೆಕೆಂಡ್ ಎಂಟ್ರಿಯಲ್ಲಿ ಈ ರೀತಿ ನಮಗೆ ಒಂದು ವೀಲ್ ಕೂಡ ಇಟ್ಟಿದ್ರು. ಯಾರು ಬೇಕಾದ್ರೂ ಈ ವೀಲ್ನ ತಿರುಗಿಸಿ ಗಿಫ್ಟ್ ವೌಚರ್ಸ್ನ ಕೂಡ ವಿನ್ ಮಾಡ್ಬೋದಾಗಿತ್ತು. ನೋಡ್ತಾ ಇರ್ಬೋದು, ಗಿಫ್ಟ್ ವೌಚರ್, 1 more win, ಕ್ರಿಸ್ಮಸ್ ಗಿಫ್ಟ್ ಅಂತ ಬೇರೆ ಬೇರೆ ರೀತಿ ಆಪ್ಷನ್ಸ್ನ ಕೂಡ ಇತ್ತು. ನನ್ನ ಪುಟ್ಕನ್ನಮ್ಮ ಒಂದು ಕ್ರಿಸ್ಮಸ್ ಗಿಫ್ಟ್ನ ಕೂಡ ತಗೊಂಡು ಅಲ್ಲಿಂದ ಮೇಲ್ಗಡೆ ಇನ್ನೂ ಏನಿರ್ಬೋದು ಅನ್ನೋ ಕುತೂಹಲದಲ್ಲಿ ಹೋದ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಮೇರಿ ಕ್ರಿಸ್ಮಸ್ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ರೆಡ್ ಕಲರ್ ನೆಟೆಡ್ ಕ್ಲಾತ್ನ ಯೂಸ್ ಮಾಡಿ ಲೈಟ್ಸ್ನ ಹಾಕಿ ಸುತ್ತಲೂ ಕ್ರಿಸ್ಮಸ್ ಗಿಫ್ಟ್ಸ್ನ ಇಟ್ಟು ಈ ಡೆಕೋರೇಷನ್ನ ಮಾಡಲಾಗಿತ್ತು. ಹಾಗೆ ಅಲ್ಲಿ ಬಂದಿದ್ದ ಮಕ್ಕಳಿಗೆಲ್ಲ ಒಂದೊಂದು ಕ್ರಿಸ್ಮಸ್ ಗಿಫ್ಟಾಗಿ ಟಾಯ್ಸ್ನ ಕೂಡ ಕೊಡಲಾಗಿತ್ತು. ಮಕ್ಕಳು ಯಾವುದು ಬೇಕಾದರೂ ಅದನ್ನು ಚೂಸ್ ಮಾಡೋ ಆಪ್ಷನ್ಸ್ನ ಕೂಡ ಇಟ್ಟಿದ್ರು. ಇನ್ನು ಮಾಲ್ ಅಂದಮೇಲೆ ನಿಮಗೆ ಗೊತ್ತೇ ಇದೆ, ಇಲ್ಲಿ ಬಟ್ಟೆಗಳಾಗಿರ್ಬೋದು, ಟಾಯ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್, ಆಕ್ಸಸರೀಸ್ ಎಲ್ಲನೂ ಸಹ ಇಲ್ಲಿ ವಿಧವಾಗಿ ಡಿಸ್ಪ್ಲೇ ಮಾಡಲಾಗಿತ್ತು. ಈ 2025 ಕ್ರಿಸ್ಮಸ್ ಸ್ಪೆಷಲ್ ಲೂಲು ಮಾಲಲ್ಲಿ ಏನು ಅಂದರೆ, ಮಕ್ಕಳಿಗೋಸ್ಕರ ಬಸ್ ಡೆಕೋರೇಷನ್ ಮಾಡಿ ಅದರೊಳಗಡೆ ತುಂಬ ಗಿಫ್ಟ್ಸ್ನ ತುಂಬಿಸಿ ಮಕ್ಕಳಿಗೆ ಕೊಡೋ ಥರ ಮಾಡಿದರು. ಇನ್ನು ಎವ್ರಿ ಮಾಲ್ ಇಸ್ ಡಿಫ್ರೆಂಟ್ ಅನ್ನೋ ಥರ ಪ್ರತಿಯೊಂದು ಶಾಪ್ನಲ್ಲೂ ಕ್ರಿಸ್ಮಸ್ ಟ್ರೀನ ಅವ್ರದ್ದೇ ಆದ ರೀತಿಯಲ್ಲಿ ಡೆಕೋರೇಷನ್ಸ್ನ ಸಹ ಮಾಡಲಾಗಿತ್ತು. ಕೆಲವೊಂದು ಕಡೆ ಕ್ರಿಸ್ಮಸ್ ತಾತನ ಬಾಲ್ಸ್ ಹಾಕಿದರೆ ಅದರದ್ದೇ ಆದಂಥ ಕ್ರಿಸ್ಮಸ್ ಡೆಕೋರೇಷನ್ಸ್ನ ಸಹ ಮಾಡಿದರು. ಇನ್ನು ಎಲ್ಲೆಡೆ ಡಿಫ್ರೆಂಟ್ ಲೈಟಿಂಗ್ಸ್, ಸ್ಟಾರ್ಸ್ ಎಲ್ಲನೂ ಕೂಡ ನಾವು ನೋಡ್ಬೋದಾಗಿತ್ತು. ಒಟ್ಟಾರೆ ಹೇಳಬೇಕು ಅಂದರೆ ಮಾಲೆಲ್ಲ ಸುತ್ತಿ ನೋಡೋದಕ್ಕೆ ಒಂದೊಂದು ರೀತಿ ವಿಶೇಷವಾಗಿ ಕಂಡು ಬರ್ತಾ ಇತ್ತು. ನಮ್ಮ ಪುಟ್ಕನ್ ನಮಗೆ ಇದನ್ನೆಲ್ಲ ನೋಡಿ ಫುಲ್ಲು ಖುಷಿಯಾಗಿ ಓಡಿದ್ದು ಮಾಲಲ್ಲಿ ಆಡಿದ್ದು. ಇದ್ರ ಜೊತೆಗೆ ಸ್ವಲ್ಪ ಮೂವಿನ ಕೂಡ ನೋಡಬೇಕು ಅಮ್ಮ ಅಂತ ಹೇಳಿ ಮೂವಿನ ಕೂಡ ಬಿಡದೆ ಕರ್ಕೊಂಡೋದ್ಲು. ಮಕ್ಕಳಿಗಷ್ಟೇ ಅಲ್ಲದೆ ದೊಡ್ಡವ್ರಿಗೆ ಕೂಡ ಶಾಪಿಂಗ್ ಮಾಡೋಕ್ಕೆ ಅಂತ ಬಹಳ ಎಕನಾಮಿಕ್ ಪ್ರೈಸಲ್ಲಿ ಕ್ರಿಸ್ಮಸ್ ಆಕ್ಸಸರೀಸ್ ಆಗಿರ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಕ್ರಿಸ್ಮಸ್ ಬಾಲ್ಸ್, ಕಲರ್ಫುಲ್ ಎಲ್ಲ ಥರ ಕಲರ್ಸಲ್ಲಿ ಕ್ರಿಸ್ಮಸ್ ಬಾಲ್ಸ್ ಕೂಡ ಇತ್ತು. ಕ್ರಿಸ್ಮಸ್ ತಾತ ಆಗಿರ್ಬೋದು, ಕ್ರಿಸ್ಮಸ್ ಟ್ರೀಸ್ ಆಗಿರ್ಬೋದು, ಕ್ರಿಸ್ಮಸ್ಗೆ ಅಂತ ಗಿಫ್ಟ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ವೆರಿ ಎಕನಾಮಿಕ್ ಪ್ರೈಸಲ್ಲಿ ಇಲ್ಲಿ ಡಿಸ್ಪ್ಲೇ ಮಾಡಲಾಗಿತ್ತು. ಮತ್ತು ವೆರಿ ಗುಡ್ ಕ್ವಾಲಿಟಿ ಮತ್ತು ಎಕನಾಮಿಕ್ ಪ್ರೈಸಲ್ಲಿ ವೈನ್ನ ಕೂಡ ಇಲ್ಲಿ ಸೇಲ್ ಮಾಡ್ತಾಯಿದ್ರು. ಈ ಸ್ಟಾಲ್ಸ್ ಇನ್ನೂ ಕೂಡ ಓಪನ್ ಇದೆ. ಅಪ್ ಟು 15th ಜಾನ್ವರಿವರೆಗೂ 2026 ಅಲ್ಲಿವರೆಗೂ ಓಪನ್ ಇರುತ್ತೆ. ಇದಷ್ಟೇ ಅಲ್ಲದೆ ಕ್ರಿಸ್ಮಸ್ ವೇರ್ನ ಕೂಡ ಇಲ್ಲಿ ಇಡಲಾಗಿತ್ತು. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲನೂ ಕೂಡ ಅವೈಲೇಬಲ್ ಇತ್ತು. ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್, ನೀವಿಲ್ಲಿ ನೋಡ್ತಾ ಇರ್ಬೋದು, ನಮ್ಮ ದೇಶದ ಪ್ರಮುಖ ವ್ಯಕ್ತಿಗಳ ಬಗ್ಗೆ ಅವರ ಫೋಟೋಸ್, ಅವರ ಹೆಸರು, ಇನ್ನು ಅವರು ಮಾಡಿದ ಕಾರ್ಯಗಳನ್ನ ಫ್ರೇಮ್ಗಳಲ್ಲಿ ಹಾಕಿ ಅಂಟಿಸಲಾಗಿತ್ತು. ಅದರಲ್ಲೂ ನಮ್ಮ ಕನ್ನಡದಲ್ಲಿ ಬರೆದು ಹಾಕಲಾಗಿತ್ತು. ಫಿಲ್ಮ್ ಆ್ಯಕ್ಟರ್ಸ್ ಆಗಿರ್ಬೋದು, ಫೇಮಸ್ ಸಂಗೀತಗಾರರಾಗಿರ್ಬೋದು, ಕವಿಗಳಾಗಿರ್ಬೋದು, ಈ ಸಾಲುಮರದ ತಿಮ್ಮಕ್ಕ, ಕುವೆಂಪು, ಕನಕದಾಸರು, ಹಾಗೆ ಮತ್ತಷ್ಟು ಜನಗಳ ಪೋಸ್ಟರ್ಸ್ ಇಲ್ಲಿ ಇತ್ತು. ಇದಕ್ಕೆ ವಾಲ್ ಆಫ್ ಫ್ರೇಮ್
ಕನ್ನಡದ ಕಣ್ಮಣಿಗಳು ಅಂತ ಹೆಸರು ಕೂಡ ಹಾಕಲಾಗಿತ್ತು. ಎಷ್ಟೆಲ್ಲ ಮಾಲ್ ಸುತ್ತಾಡಿದ್ರೂ ಸ್ಟಾರ್ಟಿಂಗ್ ನೋಡಿರೋದನ್ನ ಮಕ್ಕಳು ಮರೆಯಲ್ಲ ಅನ್ನೋದಕ್ಕೆ ನನ್ನ ಮಗಳೇ ಒಂದು ದೊಡ್ಡ ಉದಾಹರಣೆ. ಮಾಲ್ಗೆ ಎಂಟ್ರಾಗಿದ್ದ ತಕ್ಷಣ ಈ ಟಾಯ್ಸ್ನ ನೋಡಿ ನೆನ್ಪಿಟ್ಕೊಂಡಿದ್ದೀನಿ. ನನ್ನ ಮಗಳು ಕೊನೆಗೂ ನನಗೆ ಟಾಯ್ಸ್ ಬೇಕೇ ಬೇಕು ಅಂತ ಹಠ ಮಾಡ್ತಿದ್ಲು. ಆದರೆ ನಾವು ಮಾಲೆಲ್ಲ ಸುತ್ತಾಡೋಷ್ಟರಲ್ಲಿ ಬಹಳ ಲೇಟ್ ಆಗಿದ್ದರಿಂದ ಟಾಯ್ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿತ್ತು. ಅದರಿಂದ ಅವಳು ಬಹಳ ಗಲಾಟೆ ಮಾಡಿದ್ಲು. ಅವಳ ಗಲಾಟೆನ ಅವಳ ಬಾಯಲ್ಲೇ ಕೇಳೋರಂತೆ. ಬನ್ನಿ. ಯಾವ ಕ್ಯಾಂಡಿ ಶಾಪ್ಗೆ? Oh, next time we'll come and we'll buy candy, okay? Okay, I want to come to Lura Mall again. I want to come to Lura Mall again. Okay, come. For now we'll go home. It's too late, right? Okay. I want this Saturday. And what I wanted is one steak with one face. And then you have a button and you press the button. Then it will open its mouth and it will open its mouth and wear a lollipop out. And we can eat. Okay, you want that kind of candy? ಓಕೆ, ನೆಕ್ಸ್ಟ್ ಟೈಮ್ ವಿಲ್ ಬೈ. ಕೇಳಿಸ್ಕೊಂಡ್ರಲ್ಲ ಎಕ್ಸ್ಪ್ಲನೇಷನ್ ಎಷ್ಟು ದೊಡ್ಡದಾಗಿತ್ತು ಅಂತ. ಹಾಗೂ ಹೀಗೂ ಅವಳನ್ನ ಕನ್ವಿನ್ಸ್ ಮಾಡಿ ನೆಕ್ಸ್ಟ್ ಟೈಮ್ ಕರ್ಕೊಂಡು ಬರ್ತೀನಿ ಅಂತ ಮನೆ ಕಡೆಗೆ ಹೊರಟ್ವಿ. ನೀವೆಲ್ಲ ಕ್ರಿಸ್ಮಸ್ ಹಾಗೆ ನ್ಯೂ ಇಯರ್ನ ಹೇಗೆ ಸ್ಪೆಂಡ್ ಮಾಡಿದ್ರಿ ಅಂತ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಬಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.